ಒಂದು ಕಡೆ ನೋಡಿ, ಕಾವೇರಿ ಕೊಳ್ಳದಲ್ಲಿ ವಿಪರೀತ ಪ್ರಮಾಣದಲ್ಲಿ ಪ್ರತಿಭಟನೆ ಏರ್ತಾ ಇದೆ. ಇಂಥ ಸಂದರ್ಭದಲ್ಲೇ ಕಾಲುವೆಗಳಿಗೆ ನೀರು ಬಿಡಿ ಅಂತ ತುಂಗಭದ್ರಾ ಎಡದಂಡೆ ರೈತರು ಪ್ರತಿಭಟನೆ ನಿಂತುಕೊಂಡಿದ್ದಾರೆ. ಇವತ್ತು ಬಿಜೆಪಿ ನಾಯಕರು ಅಲ್ಲೂ ಕೂಡ ಪಾದಯಾತ್ರೆ ಮಾಡ್ತಾರಂತೆ. ಒಂದು ಕಡೆಗೆ ಇಲ್ಲಿ KRS ಮುತ್ತಿಗೆ ಬಿಜೆಪಿ ನಾಯಕರದ್ದು, ಇನ್ನೊಂದು ಕಡೆಗೆ ಅಲ್ಲಿ ಪಾದಯಾತ್ರೆ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಿಡಿ ಅಂತ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಹಿಟ್ನಾಳ್ ಮಾತಾಡಿದ್ದಾರೆ. ನಾವು ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತಾರೆ ರಾಘವೇಂದ್ರ ಹಿಟ್ನಾಳ್. ಈವರೆಗೆ ಈಗಾಗಲೇ ಕಾರ್ಯದರ್ಶಿಗಳಾದಂಥ ಗೌರವ್ ಗುಪ್ತಾರವರು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರಿಗೆ ಈಗಾಗಲೇ ಮಾತನಾಡಿದೆ. ಪ್ರತಿ ವರ್ಷ ICC ಮೀಟಿಂಗ್ನಲ್ಲಿ ವಿಜಯನಗರ 11 ನೀರನ್ನು 1.5 TMC ನೀರನ್ನು ಮೀಸಲಿಡತಕ್ಕಂಥ ಕೆಲಸ ಮಾಡಿ ಈಗಾಗಲೇ 2-3 ದಿನಗಳಿಂದ ಡಿಸ್ಟ್ರಿಬ್ಯೂಟರ್ಗಳಿಗೆ ನೀರು ಬಿಡ್ತಾ ಇದ್ದಾರೆ ಮತ್ತು ಇವತ್ತು ಕೂಡ ಬಿಡಿಸಲಿಕ್ಕೆ ಅಧಿಕಾರಿಗಳಿಗೆ ಸಚಿವರಿಗೆ ಮಾತನಾಡಿದ್ದೇನೆ. ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಕಾಗಿಲ್ಲ. ಒಂದು ಕಡೆ ನೋಡಿ, ಕಾವೇರಿ ಕೊಳ್ಳದಲ್ಲಿ ವಿಪರೀತ ಪ್ರಮಾಣದಲ್ಲಿ ಪ್ರತಿಭಟನೆ ಏರ್ತಾ ಇದೆ. ಇಂಥ ಸಂದರ್ಭದಲ್ಲೇ ಕಾಲುವೆಗಳಿಗೆ ನೀರು ಬಿಡಿ ಅಂತ ತುಂಗಭದ್ರಾ ಎಡದಂಡೆ ರೈತರು ಪ್ರತಿಭಟನೆ ನಿಂತುಕೊಂಡಿದ್ದಾರೆ. ಇವತ್ತು ಬಿಜೆಪಿ ನಾಯಕರು ಅಲ್ಲೂ ಕೂಡ ಪಾದಯಾತ್ರೆ ಮಾಡ್ತಾರಂತೆ. ಒಂದು ಕಡೆಗೆ ಇಲ್ಲಿ KRS ಮುತ್ತಿಗೆ ಬಿಜೆಪಿ ನಾಯಕರದ್ದು, ಇನ್ನೊಂದು ಕಡೆಗೆ ಅಲ್ಲಿ ಪಾದಯಾತ್ರೆ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಿಡಿ ಅಂತ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಹಿಟ್ನಾಳ್ ಮಾತಾಡಿದ್ದಾರೆ. ನಾವು ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತಾರೆ ರಾಘವೇಂದ್ರ ಹಿಟ್ನಾಳ್. ಈವರೆಗೆ ಈಗಾಗಲೇ ಕಾರ್ಯದರ್ಶಿಗಳಾದಂಥ ಗೌರವ್ ಗುಪ್ತಾರವರು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರಿಗೆ ಈಗಾಗಲೇ ಮಾತನಾಡಿದೆ. ಪ್ರತಿ ವರ್ಷ ICC ಮೀಟಿಂಗ್ನಲ್ಲಿ ವಿಜಯನಗರ 11 ನೀರನ್ನು 1.5 TMC ನೀರನ್ನು ಮೀಸಲಿಡತಕ್ಕಂಥ ಕೆಲಸ ಮಾಡಿ ಈಗಾಗಲೇ 2-3 ದಿನಗಳಿಂದ ಡಿಸ್ಟ್ರಿಬ್ಯೂಟರ್ಗಳಿಗೆ ನೀರು ಬಿಡ್ತಾ ಇದ್ದಾರೆ ಮತ್ತು ಇವತ್ತು ಕೂಡ ಬಿಡಿಸಲಿಕ್ಕೆ ಅಧಿಕಾರಿಗಳಿಗೆ ಸಚಿವರಿಗೆ ಮಾತನಾಡಿದ್ದೇನೆ. ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಕಾಗಿಲ್ಲ.